Hi everyone, welcome back to our channel. Today in this session we are going to discuss about the topic that is homophones. It is useful for all exams, state and central. Before going to that, ಇನ್ನ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ವಾಟ್ ಆರ್ ಹೋಮೋಫೋನ್ಸ್? ಹೋಮೋಫೋನ್ಸ್ ಅಂದ್ರೆ ಏನು? Homophones are the words that the sound the same when spoken but have a different meaning. It means that when we say the word it pronounce the same but different meaning and different spelling. ಅಂದರೆ ಹೋಮೋಫೋನ್ಸ್ ಅಂತಂದ್ರೇನು, ನಮ್ಮ ಪ್ರೊನೌನ್ಸಿಯೇಷನ್, ನಾವು ಒಂದು ವರ್ಡ್ ಪ್ರೊನೌನ್ಸ್ ಮಾಡ್ತಿದ್ದೀವಿ ಅಂತಂದರೆ ಆ ಪ್ರೊನೌನ್ಸಿಯೇಷನ್ನು ಸೇಮ್ ಇರುತ್ತೆ ಬಟ್ ಡಿಫ್ರೆಂಟ್ ಮೀನಿಂಗ್ ಅಂಡ್ ಡಿಫ್ರೆಂಟ್ ಸ್ಪೆಲ್ಲಿಂಗ್. ಫಾರ್ ಎಕ್ಸಾಂಪಲ್, ಸನ್ ಅಂತ ಇದೆ. ಈ ಸನ್ನು ಮತ್ತು ಈ ಸನ್ನು ಸೇಮ್ ಪ್ರೊನೌನ್ಸಿಯೇಷನ್. ಸನ್ ಸನ್ ಅಂದರೆ ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಡಿಫ್ರೆಂಟ್ ಮೀನಿಂಗ್. ಇದ್ರ ಮೀನಿಂಗು ಬೇರೆ, ಇದ್ರ ಮೀನಿಂಗ್ ಬೇರೆ. ಸೊ ಡಿಫ್ರೆಂಟ್ ಮೀನಿಂಗ್ ಅಂಡ್ ಡಿಫ್ರೆಂಟ್ ಸ್ಪೆಲ್ಲಿಂಗ್. ಇದ್ರ ಸ್ಪೆಲ್ಲಿಂಗ್ ಕೂಡ ಡಿಫ್ರೆಂಟ್ ಆಗಿದೆ, ಇದ್ರ ಸ್ಪೆಲ್ಲಿಂಗ್ ಕೂಡ ಡಿಫ್ರೆಂಟ್ ಆಗಿದೆ. ಅರ್ಥ ಆಯ್ತಲ್ವಾ? ವಾಟ್ ಆರ್ ಹೋಮೋಫೋನ್ಸ್? ಹೋಮೋಫೋನ್ಸ್ ಆರ್ ದ ವರ್ಡ್ಸ್ having a same pronunciation but different meaning and different spelling. ನಮ್ಮ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ ಬಟ್ ಡಿಫ್ರೆಂಟ್ ಮೀನಿಂಗ್ ಇರುತ್ತೆ, ಜೊತೆಗೆ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಇರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಹೋಮೋಫೋನ್ಸ್. ಇಟ್ ಈಸ್ ಕಾಂಬಿನೇಷನ್ ಆಫ್ ಟೂ ವರ್ಡ್, ಹೋಮೋ ಪ್ಲಸ್ ಫೋನ್. ಹೋಮೋ ಅಂತಂದ್ರೆ ಸೇಮ್, ಫೋನ್ ಅಂದರೆ ಸೌಂಡ್. ಹೋಮೋಫೋನ್ಸ್ ಅಂದರೆ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ ಬಟ್ ಡಿಫ್ರೆಂಟ್ ಮೀನಿಂಗ್ ಅಂಡ್ ಡಿಫ್ರೆಂಟ್ ಸ್ಪೆಲ್ಲಿಂಗ್. ಇಟ್ ಈಸ್ ಕಾಲ್ಡ್ ಆಸ್ ಅ ಹೋಮೋಫೋನ್ಸ್. ಸೇಮ್ ಸೌಂಡ್, ಡಿಫ್ರೆಂಟ್ ಮೀನಿಂಗ್. ಲೆಟ್ ಡಿಸ್ಕಸ್ ದ ಎಕ್ಸಾಂಪಲ್ ವಿತ್ ಅ ಕಾಮನ್ ಎಕ್ಸಾಂಪಲ್ಸ್. ಟೂ ಅಂತ ಇದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಹೋಮೋಫೋನ್ಸ್. ಅಂದರೆ E2, TO2 ಅಥವಾ TOO ಅಥವಾ TWO ಅಂದರೆ ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಟೂ ಅಂತ ಕರಿತೀವಿ ಬಟ್ ಡಿಫ್ರೆಂಟ್ ಮೀನಿಂಗ್ ಇದೆ, ಡಿಫ್ರೆಂಟ್ ಸ್ಪೆಲ್ಲಿಂಗ್ ಇದೆ. ಫಸ್ಟ್ ಟೂ ಅಂದ್ರೆ ಏನು? ಡೈರೆಕ್ಷನ್, ಆ ಕಡೆ ಅಂತ ಮೀನಿಂಗ್ ಬರುತ್ತೆ. ಡೈರೆಕ್ಷನ್ ಆಗಿರ್ಬೋದು ಅಥವಾ ವರ್ಬ್ ಮೇಕರ್ ಆಗಿ ನಾವು ಇದನ್ನು ಬಳಕೆ ಮಾಡ್ತೀವಿ. ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಟು ಸ್ಕೂಲ್ ಅಂದರೆ ಇಟ್ ಇಂಡಿಕೇಟ್ಸ್ ಅ ಡೈರೆಕ್ಷನ್. ಸೊ TO2 ಏನು ಇಂಡಿಕೇಟ್ ಮಾಡುತ್ತೆ? ಡೈರೆಕ್ಷನ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ TOO ಏನಾಗುತ್ತೆ? ಆಲ್ಸೋ ಅಂದರೆ ವೆರಿ ಅಂತ ಮೀನಿಂಗ್ ಬರುತ್ತೆ. ಶಿ ಈಸ್ ಟೂ ಟಯರ್ಡ್ ಅಂದರೆ ಅವಳು ತುಂಬ ಟಯರ್ಡ್ ಆಗಿದ್ಲು. TOO ಅಂತಂದ್ರೇನು? ತುಂಬ. ಟೂ ಅಂದರೆ ತುಂಬ ಟಯರ್ಡ್ ಆಗಿದ್ಲು ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ TOO ಅಂತಂದ್ರೇನು ಅಂದರೆ ನಂಬರ್. ಅದೇನು ಇಂಡಿಕೇಟ್ ಮಾಡುತ್ತೆ? ನಂಬರ್, ಎರಡು ಅಂತ ಇಂಡಿಕೇಟ್ ಮಾಡುತ್ತೆ. ಐ ಹ್ಯಾವ್ 2 ಪೆನ್ಸ್ ಅಂದರೆ ನನ್ನ ಹತ್ರ ಎಷ್ಟು ಪೆನ್ಸ್ ಇದೆ? 2 ಪೆನ್ಸ್ ಅಂದರೆ ಇಟ್ ಇಂಡಿಕೇಟ್ಸ್ 2. ಅರ್ಥ ಆಯ್ತಲ್ವಾ? ಸೇಮ್ ಪ್ರೊನೌನ್ಸಿಯೇಷನ್ ಇರುತ್ತೆ ಬಟ್ ಡಿಫ್ರೆಂಟ್ ಮೀನಿಂಗ್ ಮತ್ತು ಡಿಫ್ರೆಂಟ್ ಸ್ಪೆಲ್ಲಿಂಗ್ ಇರುತ್ತೆ. TO2 ಅಂದರೆ ಡೈರೆಕ್ಷನ್ಸ್, TOO ಅಂತಂದರೆ ಆಲ್ಸೋ ಅಥವಾ ವೆರಿ, ತುಂಬ ಅಂತ ಮೀನಿಂಗ್ ಬರುತ್ತೆ. TOO ಅಂತಂದರೆ ಇಟ್ ಇಂಡಿಕೇಟ್ಸ್ ನಂಬರ್. ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ? ದೇರ್ ಅಂತ ಇದೆ. THERE, THEIR, THERE ಅಂದರೆ ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಡಿಫ್ರೆಂಟ್ ಮೀನಿಂಗ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ದೇರ್? ದೇರ್ ಅಂದರೆ ಏನು? ಇಟ್ ಇಂಡಿಕೇಟ್ಸ್ ಅ ಪ್ಲೇಸ್. ಪ್ಲೇಸ್ನ ಇದು ಇಂಡಿಕೇಟ್ ಮಾಡುತ್ತೆ. ಅಂದರೆ ಸಿಟ್ ಓವರ್ ದೇರ್ ಅಂದರೆ ಅಲ್ಲಿ ಕೂಡು. ದೇರ್ ಅಂತಂದರೆ ಅಲ್ಲಿ ಅಂತ ಇಂಡಿಕೇಟ್ ಮಾಡುತ್ತೆ, ಆ ಜಾಗದಲ್ಲಿ ಅಂತ ಇಂಡಿಕೇಟ್ ಮಾಡುತ್ತೆ. THERE ಅನ್ನೋ ದೇರ್. ನೆಕ್ಸ್ಟ್ THEIR ಅಂತಂದರೆ ಪೊಸೆಷನ್ನ ಅದು ಇಂಡಿಕೇಟ್ ಮಾಡುತ್ತೆ. ಅಂದರೆ ದಿಸ್ ಈಸ್ ದೇರ್ ಹೌಸ್, ಇದು ಯಾರ ಮನೆ? ಅವರ ಮನೆ. ದೇರ್ ಅಂದರೆ ಅವ್ರದ್ದು ಅಂದರೆ ಇಟ್ ಇಂಡಿಕೇಟ್ಸ್ ಅ ಪೊಸೆಷನ್, ಓನರ್ಶಿಪ್ನ ಇದು ಇಂಡಿಕೇಟ್ ಮಾಡುತ್ತೆ. ದೇರ್, ದಿಸ್ ಈಸ್ ದೇರ್ ಹೋಮ್, ದಿಸ್ ಈಸ್ ದೇರ್ ಕಾರ್ ಅಂದರೆ ಅವ್ರದ್ದು ಇದು ಅಂತ ಇಂಡಿಕೇಟ್ ಮಾಡುತ್ತೆ. ಅಂದರೆ ಓನರ್ಶಿಪ್ನ ಇದು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟು THEYRE, ದೇರ್ ಅಂತಂದರೆ
ದೇರ್ ಆರ್ ಅಂತ ಅದು ಮೀನಿಂಗ್ ತೋರಿಸುತ್ತೆ. ಅಂದರೆ ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್, ಅವರು ಫುಟ್ಬಾಲ್ ಆಟ ಆಡ್ತಿದ್ದಾರೆ. ಅಂದರೆ THERE ಏನು ಇಂಡಿಕೇಟ್ ಮಾಡುತ್ತೆ? ಪ್ಲೇಸ್, ಅಲ್ಲಿ ಅಂತ ಇಂಡಿಕೇಟ್ ಮಾಡುತ್ತೆ. ಈ ದೇರ್ ಅಂತಂದರೆ ಓನರ್ಶಿಪ್, ಅವ್ರದ್ದು ಅಂತ ಇಂಡಿಕೇಟ್ ಮಾಡುತ್ತೆ. ಈ ದೇ ಆರ್ ಅಂತಂದರೆ ಇಟ್ ಇಂಡಿಕೇಟ್ಸ್ ದಟ್ ದೇ ಆರ್ ಪ್ಲೇಯಿಂಗ್, ಅವರು ಆಟ ಆಡ್ತಿದ್ದಾರೆ ಅಂತ ಇಂಡಿಕೇಟ್ ಮಾಡೋದು. ನೋಡಿ, ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಹ್ಯಾವಿಂಗ್ ಅ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಅಂಡ್ ಅ ಡಿಫ್ರೆಂಟ್ ಮೀನಿಂಗ್. ನೆಕ್ಸ್ಟ್ ಹಿಯರ್ ಅಂತ ಇದೆ. HEAR ಮತ್ತು HERE. ಈ ಇಯರ್ ಅಂದ್ರೇನು? ಲಿಸನ್ ಅಂದರೆ ಕೇಳಿಸ್ಕೊಳ್ಳುವುದು. ಈ ಇಯರ್ ಅಂದರೆ ದಿಸ್ ಪ್ಲೇಸ್ ಅಂದರೆ ಇಲ್ಲಿ. ಐ ಆಮ್ ಇಯರ್ ಅಂದರೆ ನಾನು ಇಲ್ಲಿದ್ದೀನಿ. ಸೊ ಈ ಇಯರ್ ಅಂದರೆ ಇಲ್ಲಿ ಅಂತ ಮೀನಿಂಗ್ ಬರುತ್ತೆ. ಈ ಇಯರ್ ಅಂತಂದರೆ ಕೇಳಿಸ್ಕೊಳ್ಳೋದು ಅಂತ ಮೀನಿಂಗ್ ಬರುತ್ತೆ. ಎಕ್ಸಾಂಪಲ್, ಐ ಕ್ಯಾನ್ ಇಯರ್ ಮ್ಯೂಸಿಕ್, ನನಗೆ ಮ್ಯೂಸಿಕ್ ಕೇಳಿಸ್ತಿದೆ ಅಂತ ಹೇಳ್ತಿದ್ದಾರೆ. ಈ ಇಯರ್ ಅಂತಂದರೆ ಕಮ್ ಹಿಯರ್ ಕ್ವಿಕ್ಲಿ, ಇಲ್ಲಿ ಜಲ್ದಿ ಬಾ ಅಂದರೆ ಇಲ್ಲಿ ಅಂತ ಇಂಡಿಕೇಟ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? HEAR ಅಂತಂದರೆ ಲಿಸನ್, ಕೇಳಿಸಿಕೊಳ್ಳುವುದು. HERE ಅಂತಂದರೆ ಇಲ್ಲಿ, ಈ ಜಾಗ ಅಂತ ಇಂಡಿಕೇಟ್ ಮಾಡುತ್ತೆ. ಬೈ ಅಂತಂದರೆ BUY. ಸೊ BUY ಏನು ಇಂಡಿಕೇಟ್ ಮಾಡುತ್ತೆ? ಪರ್ಚೇಸ್ ಅಂದರೆ ತಗೊಳ್ಳೋದು. ಐ ವಿಲ್ ಬೈ ಅ ಬುಕ್ ಅಂದರೆ ಯಾವುದಾದ್ರೂ ಥಿಂಗ್ನ ಪರ್ಚೇಸ್ ಮಾಡೋಕ್ಕೆ ನಾವು BUYನ ಬಳಕೆ ಮಾಡ್ತೀವಿ. ಈ ಬೈ ಅಂತಂದ್ರೇನು? ಇಟ್ ಈಸ್ ಅ ಪ್ರಿಪೋಸಿಷನ್ ಆಗಿದೆ. ನಿಯರ್ ಅಥವಾ ಯೂಸಿಂಗ್ನ ಇದು ಇಂಡಿಕೇಟ್ ಮಾಡುತ್ತೆ. ಸಿಟ್ ಬೈ ಮೀ, ನನ್ನ ಹತ್ರ ಕೂತ್ಕೋ ಅಂತ ಇಂಡಿಕೇಟ್ ಮಾಡುತ್ತೆ. ನಿಯರ್ ಆಗಿರೋ ಜಾಗ ಅಥವಾ ನಾವೇನು ಯೂಸ್ ಮಾಡ್ತಿರ್ತೀವಿ, ದಿಸ್ ಈಸ್ ಯೂಸ್ಡ್ ಬೈ ಹರ್. ಸೊ ಈ ರೀತಿ ಈ ಪ್ರಿಪೋಸಿಷನ್ನ ನಾವು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಬಾಯ್ ಅಂತ ಇದೆ. ಅಂದರೆ ಗುಡ್ ಬಾಯ್ ಅಂತ ಇಂಡಿಕೇಟ್ ಮಾಡ್ತೀವಿ. ಅಂದರೆ ಐ ವಿಲ್ ಬೈ ಅ ಬುಕ್ ಅನ್ನೋದು ಪರ್ಚೇಸಿಗೆ ಬಳಕೆ ಮಾಡ್ತೀವಿ. BY ಬೈ ಅನ್ನೋದು ಪ್ರಿಪೋಸಿಷನ್ನು. ನಿಯರ್ ಅಥವಾ ಯಾವುದಾದ್ರೂ ವಸ್ತು ನಮ್ಮಿಂದ ಬಳಕೆ ಆಗಿದೆ ಅನ್ನೋದಕ್ಕೆ ನಾವು ಇದನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟ್ BYE ಬಾಯ್ಗೆ ನಾವು ಸೇ ಗುಡ್ ಬೈ ಟು ಅರ್ ಅಂದರೆ ಗುಡ್ ಬೈ ಅಂತ ಬಳಕೆ ಮಾಡ್ತೀವಿ. ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಡಿಫ್ರೆಂಟ್ ಮೀನಿಂಗ್ ಅಂಡ್ ಸ್ಪೆಲ್ಲಿಂಗ್. ಸಿ ಅಂತ ಇದೆ. SEE ಅಂಡ್ SEA. ಈ ಸಿ ಅಂತಂದ್ರೇನು? ಲುಕ್, ನೋಡು ಅಂತ ಮೀನಿಂಗ್ ಬರುತ್ತೆ. ಈ ಸಿ ಅಂತಂದರೆ ಸಮುದ್ರ, ಓಷನ್ ಅಂತ ಮೀನಿಂಗ್ ಬರುತ್ತೆ. ಐ ಕ್ಯಾನ್ ಸಿ, ನಾನಿನ್ನ ನೋಡ್ಬೋದು. ಅವಾಗ ನಾವು ಯಾವ ಸಿನ ಯೂಸ್ ಮಾಡ್ತೀವಿ? ಈ ಸಿನ, SEEನ ಯೂಸ್ ಮಾಡ್ತೀವಿ. ಅಂದರೆ SEE ಅಂತಂದ್ರೇನು? ನೋಡ್ಬೋದು. ಐ ಕ್ಯಾನ್ ಸಿ ಯು. ನೆಕ್ಸ್ಟು SEA ಅಂತಂದರೆ ಸಮುದ್ರ. ದ ಸಿ ಈಸ್ ಕಾಮ್ ಟುಡೇ, ಈ ಸಮುದ್ರ ಪ್ರಶಾಂತವಾಗಿದೆ ಇವತ್ತು ಅಂತ ಮೀನಿಂಗ್ ಬರುತ್ತೆ. ಅರ್ಥ ಆಯ್ತಲ್ವಾ? ನಿಮಗೆ ಮಾಡೋದಕ್ಕೆ ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದರಲ್ಲಿ SEE ಅಥವಾ SEA ಕೂಡ ಕೇಳಿರ್ತಾರೆ. ನೀವು ಅದರ ಮೀನಿಂಗ್ನ ಅರ್ಥ ಮಾಡಿಕೊಂಡು ಅಲ್ಲಿ ಸೂಟೇಬಲ್ ಆಗಿ ಯಾವ ವರ್ಡು ಯೂಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ವಾ? SEE ಅಂತಂದರೆ ನೋಡೋದು, ಲುಕ್ ಆ್ಯಟ್ ಅಂತ ಮೀನಿಂಗ್ ಬರುತ್ತೆ. SEA ಅಂತಂದರೆ ಓಷನ್ ಅಥವಾ ಸಮುದ್ರ ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟು ರೈಟ್ ಅಂತ ಇದೆ. RIGHT ಅಥವಾ WRITE ಅಂದರೆ ಈ ರೈಟ್ ಅಂತಂದ್ರೇನು? RIGHT ಅಂತಂದರೆ ಕರೆಕ್ಟ್ ಆಗಿರೋದು ಅಂತ ಬರುತ್ತೆ. ಈ ರೈಟ್ ಅಂತಂದರೆ ಬರೆಯೋದು, ಅಂದರೆ ಟು ಫಾರ್ಮ್ ಅ ಲೆಟರ್ಸ್, ಬರಿ ಅಂತ ಬರುತ್ತೆ. ಸೊ ಈ ರೈಟ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಎಕ್ಸಾಂಪಲ್, ಯುವರ್ ಆನ್ಸರ್ ಈಸ್ ರೈಟ್, ನಿನ್ನ ಆನ್ಸರು ಕರೆಕ್ಟ್ ಆಗಿದೆ. RIGHT ಅಂತಂದರೆ ರೈಟ್, ಕರೆಕ್ಟ್ ಆಗಿರೋದು. WRITE ಅಂತಂದರೆ ಬರೆಯೋದು, ಪ್ಲೀಸ್ ರೈಟ್ ಯುವರ್ ನೇಮ್. ಅರ್ಥ ಆಯ್ತಲ್ವಾ? ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಡಿಫ್ರೆಂಟ್ ಮೀನಿಂಗ್ ಅಂಡ್ ಡಿಫ್ರೆಂಟ್ ಸ್ಪೆಲ್ಲಿಂಗ್. ಪೀಸ್ ಅಂತ ಇದೆ. PEACE ಅವರ PIECE. ಈ ಪೀಸ್ ಅಂದ್ರೇನು? ಕಾಮ್ ಅಂದರೆ ಶಾಂತವಾಗಿರೋದು. PIECE ಅನ್ನೋದೇನಾಗಿದೆ? ಪಾರ್ಟ್ ಅಂದರೆ ಒಂದು ತುಂಡು, ಪೀಸ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ವಿ ವಾಂಟ್ ಅ ವರ್ಲ್ಡ್ ಪೀಸ್, ಪ್ರಶಾಂತವಾದ ಜಗತ್ತು ಬೇಕು ಅಂತ ಮೀನಿಂಗ್ ಬರುತ್ತೆ. PEACE ಅಂತಂದರೆ
ಶಾಂತವಾಗಿರೋದು, ಪ್ರಶಾಂತವಾಗಿ ಇರೋದು ಅಂತ ಬರುತ್ತೆ. PIECE ಅಂತಂದರೆ ಪೀಸ್ ಅಂದರೆ ಒಂದು ಪಾರ್ಟಲ್ಲಿ, ಅಂದರೆ ಒಂದು ಹೋಲ್ ಪಾರ್ಟಲ್ಲಿ ಒಂದು ಚಿಕ್ಕ ತುಂಡು ಅಂತ ಹೇಳ್ತೀವಿ. ಗಿವ್ ಮಿ ಅ ಪೀಸ್ ಆಫ್ ಅ ಕೇಕ್. ಅರ್ಥ ಆಯ್ತಲ್ವಾ? ಈ ಪೀಸ್ ಅಂದರೆ ಕಾಮ್, PIECE ಅಂತಂದರೆ ಪಾರ್ಟ್. ಆರ್ ಅಂತಂದರೆ HOUR ಮತ್ತು OUR. ಈ ಅವರ್ ಅಂತಂದ್ರೆ ಏನು? ಟೈಮ್. ಈ ಅವರ್ ಅಂತಂದರೆ ಬಿಲಾಂಗಿಂಗ್ ಟು ಹಸ್. HOUR ಎಕ್ಸಾಂಪಲ್ ಏನು ಅಂದರೆ ವೇಟ್ 1 hour. ಅಂದರೆ ನಾವು ಟೈಮ್ನ ಇಂಡಿಕೇಟ್ ಮಾಡೋದಕ್ಕೆ ತಾಸು, ಅವರ್ ಅಂತಂದರೆ 1 ತಾಸು ಅಂತ, ಅಂದರೆ ಅವರನ್ನು ಇಂಡಿಕೇಟ್ ಮಾಡುತ್ತೆ. ಟೈಮ್ಗೆ ನಾವು ಅದನ್ನು ಯೂಸ್ ಮಾಡ್ತೀವಿ. OURಗೆ ಎಕ್ಸಾಂಪಲ್ ಏನು? ದಿಸ್ ಈಸ್ ಅವರ್ ಹೌಸ್, ನನ್ನ ಮನೆ. ಅವರ್ ಅಂದರೆ ನನ್ನದು, ಬಿಲಾಂಗಿಂಗ್ ಟು ಹಸ್, ನನಗೆ ಸಂಬಂಧಪಟ್ಟಿರೋದು. HOUR ಅಂತಂದರೆ ಟೈಮ್, 1 ತಾಸು 2 ತಾಸು ಈ ರೀತಿ ನಾವು ಟೈಮ್ನ ಇಂಡಿಕೇಟ್ ಮಾಡ್ತೀವಿ. OUR ಅಂತಂದರೆ ಬಿಲಾಂಗಿಂಗ್ ಟು ಹಸ್, ನಮಗೆ ಸಂಬಂಧಪಟ್ಟ ವಸ್ತು ಹೇಳಬೇಕಾದ್ರೆ ನಾವು OUR ಅನ್ನೋದನ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟು ನೈಟ್ ಅಂತ ಇದೆ. KNIGHT NIGHT. ಸೊ KNIGHT ಅಂತಂದೇನು? ವ್ಯಾರಿಯರ್. NIGHT ಅಂತಂದರೆ ಡಾರ್ಕ್ ನೈಟ್, ಅಂದರೆ ರಾತ್ರಿ ಅಂತ ಇಂಡಿಕೇಟ್ ಮಾಡುತ್ತೆ. KNIGHT ಅಂದರೆ ಈ ಮೇಡ್ ಅ ನೈಟ್, ಅಂದರೆ ವಾರಿಯರ್ ಅಂತ ಬರುತ್ತೆ. NIGHT ಅಂತಂದರೆ ರಾತ್ರಿ, ಗುಡ್ ನೈಟ್ ಅಂತ ಹೇಳ್ತೀವಲ್ವ. ಸೊ ಈ ರೀತಿ ನಾವು ಹೋಮೋಫೋನ್ಸ್ನ ಒಂದೇ ವರ್ಡ್ನ ಡಿಫ್ರೆಂಟ್ ಸಿಚುವೇಶನಲ್ಲಿ, ಅಂದರೆ ಡಿಫ್ರೆಂಟ್ ಮೀನಿಂಗ್, ಡಿಫ್ರೆಂಟ್ ಸ್ಪೆಲ್ಲಿಂಗ್ ಆಗಿ ಬಳಕೆ ಮಾಡ್ತೀವಿ. ಅಲೌಡ್, ALLOWED, ಅಲೌಡ್. ಇದು ಅಲೌಡ್. ALLOWED ಅಂತಂದ್ರೇನು? ಪರ್ಮಿಟೆಡ್, ಅಂದರೆ ಪರ್ಮಿಷನ್ ಗ್ರಾಂಟೆಡ್, ನಿನಗೆ ಅಲ್ಲಿ ಅಲೋ ಮಾಡ್ತಿದೆ ಅಂತ ಮೀನಿಂಗ್ ಬರುತ್ತೆ. ALOUD ಅಂತಂದರೆ ಅಲೌಡ್ ಅಂತಂದರೆ ಸ್ಪೋಕನ್ ಲೌಡ್ಲಿ, ಜೋರಾಗಿ ಮಾತಾಡೋದು ಅಂತ ಮೀನಿಂಗ್ ಬರುತ್ತೆ. ಫೋನ್ಸ್ ಆರ್ ಅಲೋಡ್ ಇಯರ್ ಅಂದರೆ ಮೊಬೈಲ್ಗಳು ಇಲ್ಲಿ ಅಲೋ ಮಾಡ್ತಿದ್ದಾರೆ, ಪರ್ಮಿಷನ್ ಇದೆ, ಇಲ್ಲಿ ಅಲೋ ಮಾಡ್ತಿದ್ದಾರೆ ಅಂತ ಮೀನಿಂಗ್ ಬರುತ್ತೆ. ಅಲೌಡ್ ಅಂತ ಅಂದರೆ ರೀಡ್ ದ ಟೆಕ್ಸ್ಟ್ ಅಲೌಡ್, ಜೋರಾಗಿ ಟೆಕ್ಸ್ಟ್ನ ಓದು ಅಂತ ಮೀನಿಂಗ್ ಬರುತ್ತೆ. ಅರ್ಥ ಆಯ್ತಲ್ವಾ? ಡಿಫ್ರೆಂಟ್ ಸಿಚುವೇಶನಲ್ಲಿ ನಾವು ಈ ಹೋಮೋಫೋನ್ಸ್ನ ಬಳಕೆ ಮಾಡ್ತೀವಿ. ಅಲೌಡ್ ಅಂತ ಅಂದರೆ ಪರ್ಮಿಷನ್ನು, ಅಲೌಡ್ ಅಂತ ಅಂದರೆ ಜೋರಾಗಿ ಮಾತನಾಡೋದು. ಅಂದರೆ ಡಿಫ್ರೆಂಟ್ ಸಿಚುವೇಶನಲ್ಲಿ ವಿ ಯೂಸ್ ಹೋಮೋಫೋನ್ಸ್ ವಿತ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್. ಸನ್, SON ಸನ್, SUN ಸನ್. SON ಸನ್ ಅಂದರೆ ಮೇಲ್ ಚೈಲ್ಡ್, ಮಗ ಅಂತ ಬರುತ್ತೆ. SUN ಸನ್ ಅಂದರೆ ಸ್ಟಾರ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಫಾರ್ SON ಸನ್ನಿಗೆ ಎಕ್ಸಾಂಪಲ್ ಏನು ಅಂತಂದರೆ ಹರ್ ಸನ್ ಈಸ್ ಮೈ ಫ್ರೆಂಡ್, ಅವ್ರ ಮಗ ನನ್ನ ಫ್ರೆಂಡು, ಮಗ ಅಂತ ಮೀನಿಂಗ್ ಬರುತ್ತೆ. SON ಸನ್ ಅಂತ. SUN ಸನ್ ಅಂತ ಅಂದರೆ ದ ಸನ್ ಈಸ್ ಬ್ರೈಟ್. ಅರ್ಥ ಆಯ್ತಲ್ವಾ? ಸೇಮ್ ಪ್ರೊನೌನ್ಸಿಯೇಷನ್, ಡಿಫ್ರೆಂಟ್ ಮೀನಿಂಗ್ ಇದೆ. ಈ ಸನ್ ಅಂದ್ರೇ ಬೇರೆ, ಈ ಸನ್ ಅಂದ್ರೇ ಬೇರೆ. ಟೇಲ್, TAIL, ಟೇಲ್, TALE. ಈ ಟೇಲ್ ಅಂದ್ರೇನು? TAIL ಎನಿಮಲ್ ಪಾರ್ಟ್, ಅಂದರೆ ಬಾಲ ಅಂತ ಕರಿತೀವಿ. ಈ TALE ಅಂತಂದರೆ ಸ್ಟೋರಿ, ಕತೆ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ TAILಗೆ ದ ಡಾಗ್ ಟೇಲ್ ಈಸ್ ವೆರಿ ಲಾಂಗ್. ದ ಡಾಗ್ ಟೇಲ್ ಈಸ್ ವೆರಿ ಲಾಂಗ್. ನಾಯಿ ಬಾಲ ಉದ್ದ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಟೇಲ್ ಅಂತಂದ್ರೇನು? ಎನಿಮಲ್ ಪಾರ್ಟ್, ಹಿಂದೆ ಬಾಲ ಇರುತ್ತಲ್ಲ ಅದಕ್ಕೆ ನಾವು ಟೇಲ್ ಅಂತ ಕರಿತೀವಿ. ನೆಕ್ಸ್ಟು ಈ ಟೇಲ್, TALE ಟೇಲ್ ಅಂದರೆ ಸ್ಟೋರಿ, ಕತೆಗಳು ಅಂತ ಕರಿತೀವಿ. ಈ ಟೋಲ್ಡ್ ಅ ಫೇರಿ ಟೇಲ್, ಅವನು ನಮಗೆ ಜನಪದ ಕತೆ ಹೇಳ್ದ ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ? TALE ಅಂದರೆ ಸ್ಟೋರಿ ಅಥವಾ ಕತೆ, TAIL ಅಂತಂದರೆ ಎನಿಮಲ್ ಪಾರ್ಟ್, ಬಾಲ ಅಂತ ಕರಿತೀವಿ. ಸೊ we use a homophones in a different situation with a different words with a different meaning. ಅರ್ಥ ಆಯ್ತಲ್ಲ? ಹೋಮೋಫೋನ್ಸ್ ಅಂದ್ರೇನು? ಹೋಮೋಫೋನ್ಸ್ ಆರ್ ದ ವರ್ಡ್ಸ್ that the sound the same but different meaning and different spelling. ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ,
ಮೀನಿಂಗು ಎರಡೂ ವರ್ಡ್ಸ್ದು ಡಿಫ್ರೆಂಟ್ ಆಗಿರುತ್ತೆ, ಸ್ಪೆಲ್ಲಿಂಗ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಹೋಮೋಫೋನ್ಸ್. ನೋಡಿ, TO ಅಥವಾ TOO 2 ಆಗಿರ್ಬೋದು, ದೇರ್, ಹಿಯರ್, ಬೈ, ಸಿ, ರೈಟ್, ಪೀಸ್, ಆರ್, ನೈಟ್, ಅಲೌಡ್, ಸನ್ ಅಂಡರ್ ಟೇಲ್. ಇನ್ನು ಸುಮಾರು ಎಕ್ಸಾಂಪಲ್ಸ್ ಇದೆ, ಬಟ್ ನಾನು ಇದರ ಕೆಲವನ್ನು ಸೆಲೆಕ್ಟ್ ಮಾಡಿಕೊಂಡು ತಗೊಂಡಿದ್ದೀನಿ. ದಿಸ್ ಈಸ್ ಆಲ್ ಅಬೌಟ್ ಅ ಹೋಮೋಫೋನ್ಸ್. ಐ ಹೋಪ್ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಫಾರ್ ಅ ಮೋರ್ ಕಂಟೆಂಟ್. ಥ್ಯಾಂಕ್ ಯು.